ಹಲೋ ಗುರು, ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆ ದೀಪಾವಳಿ ಹಬ್ಬ ಇರೋದ್ರಿಂದ ಎತ್ಗಳನ್ನೆಲ್ಲ ನೀಟಾಗಿ ತೊಳ್ಕೊಂಡು ಬರೋಣ ಅಂತ ನಾನು ನನ್ನ ಫ್ರೆಂಡು ಇಬ್ಬರೂ ಎತ್ಗಳನ್ನ ಹಿಡ್ಕೊಂಡು ಕೌಲಿ ಹತ್ರ ಈ ಥರ ಹೊಡ್ಕೊಂಡು ಹೋದ್ವಿ. ಕೌಲಿ ಹತ್ರ ಹೊಡ್ಕೊಂಡು ಹೋದ್ಮೇಲೆ ನನ್ನ ಫ್ರೆಂಡು ಅವನ ಎತ್ತನ್ನ ಹಿಡ್ಕೊಂಡು ಅವ್ನು ತೊಳಿತಿದ್ದ, ನಮ್ಮ ಇಲಚಿದನ ಹಿಡ್ಕೊಂಡು ನಾನು ತೊಳಿತಿದ್ದೆ. ಎಲ್ಲನೂ ನೀಟಾಗಿ ಒಂದು ಸೈಡಿಂದ ಎತ್ಗಳು ಮತ್ತು ಇಲಚಿದನ ನೀಟಾಗಿ ಎಲ್ಲನೂ ತೊಳೆದಾದ್ಮೇಲೆ ಅವನ್ನ ಇಟ್ಕೊಂಡೋಗಿ ಮನೆ ಹತ್ರ ಕಟ್ಟಾಕ್ಬಿಟ್ಟು ಹಂಗೆ ಒಂದು ಇಡೀ ಮೇವನ್ನ ಹಾಕೊಂಡು ನೀಟಾಗಿ ಒಟ್ಟು ಮೇಯಿಸ್ಕೊಂಡು ಮತ್ತೆ ನಾವು ಎತ್ಗಳನ್ನ ಹಿಡ್ಕೊಂಡು ಎಲ್ಲಿಗಪ್ಪ ಹೋಗ್ತಿರೋದು ಅಂತಂದರೆ, ಇವತ್ತು ದೀಪಾವಳಿ ಹಬ್ಬ ಇರೋದ್ರಿಂದ ನಾನು ನನ್ನ ಫ್ರೆಂಡು ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ, ಎತ್ಗಳನ್ನ ಹೊಡ್ಕೊಂಡು ಅಂದ್ಬಿಟ್ಟು ಎತ್ಗಳನ್ನ ಹಿಡ್ಕೊಂಡು ದೇವಸ್ಥಾನ ಕಡೆ ಹೋದ್ವಿ. ನಮ್ಮ ಎತ್ಗಳನ್ನ ದೇವಸ್ಥಾನ ಸುತ್ತ ನೀಟಾಗಿ ಸುತ್ತಿಸ್ಬಿಟ್ಟು ಒಂದು ಸೈಡು ನಾನು ನನ್ನ ಫ್ರೆಂಡು ಹಿಡ್ಕೊಂಡು ನಿಂತಿದ್ರೆ ಬೇರೆ ಜನಗಳೆಲ್ಲ ಇವಾಗ ಬರ್ತಾಯಿದ್ರು. ಅದೇ ಸಮಯದಲ್ಲಿ ಇವಾಗ ಹುಲಿವನ ಮೆರವಣಿಗೆ ಕೂಡ ಮಾಡ್ತಾಯಿದ್ರು. ಅದನ್ನ ನೋಡಿಕೊಂಡು ಮತ್ತೆ ನಾವು ಎಲ್ಗಪ್ಪ ಹೋಗಿದ್ದು ಅಂತಂದರೆ, ಬಂದಿದ್ದಂತಹ ಪರಿಚಯ ಜನಗಳಿಗೆಲ್ಲ ಅಲ್ಲೇ ಅಡುಗೆ ಮಾಡಿಸಿ ಊಟ ಎಲ್ಲ ಕೊಡ್ತಾಯಿದ್ರು. ಆ ಊಟನ ತಿನ್ಕೊಂಡು ಮತ್ತೆ ನಮ್ಮಪ್ಪ ಎತ್ಗಳನ್ನ ಹಿಡ್ಕೊಂಡು ಮನೆ ಕಡೆ ಹೊರಟರು. ನಾನು ಕೂಡ ಗಾಡಿ ಎತ್ಕೊಂಡು ಅವ್ರಿಂದ ಗಂಟನೆ ನಿಧಾನಕ್ಕೆ ಹೋಗ್ತಾ ಇರಬೇಕಾದ್ರೆ ದನಗಳೆಲ್ಲ ಈ ಥರ ಕಾಣ್ತಿದ್ವು. ನೋಡ್ಕೊಂಡು ಮತ್ತೆ ನಮ್ಮೂರ ದಾರಿನ ನಾನು ಹಿಡ್ಕೊಂಡು ಮುಂದೆ ಹೊರಟೆ. ನಿಮ್ಮೆಲ್ಲರಿಗೂ ಇರುವಂತಹ ಕ್ಯೂರಿಯಾಸಿಟಿ ಏನಪ್ಪ ಅಂತಂದರೆ, ಇವರು ಹೋಗಿದಂತಹ ದೇವಸ್ಥಾನ ಯಾವುದು ಅಂತ. ನಾನು ಹೋಗಿದಂತಹ ದೇವಸ್ಥಾನ ಮಾದೇಶ್ವರ ಮತ್ತು ರಾಮವ್ವ ಮೂಗಪ್ಪ ಇರುವಂತಹ ದೇವಸ್ಥಾನ. ಅಲ್ಲೇ ಹೋಗಿ ಆ ದೀಪಾವಳಿ ಹಬ್ಬದ ದಿನ ಪೂಜೆನೆಲ್ಲ ಮಾಡಿಸ್ಕೊಂಡು ಮತ್ತೆ ಎತ್ಗಳನ್ನ ತಂದು ಮನೆ ಹತ್ರ ಕಟ್ಟಾಕ್ಬಿಟ್ಟು ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಮುಂದಿನ ವೀಡಿಯೋದಲ್ಲಿ ಸಿಗುವ. ಮತ್ತೆ ಬಾಯ್ ಫ್ರೆಂಡ್ಸ್.